ಫ್ರೈ ಮಾಡ್ತಿದ್ದೀನಿ. ಇದರೊಳಗೆ ಮಸಾಲ ತುಂಬಿಬಿಟ್ಟು ಮಾಡೋದು. ನಿಮಗೂ ಇಷ್ಟ ಆದರೆ ಮಾಡಿ ನೋಡಿ. ನೋಡಿ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಇದು ಫ್ರೈ ಮಾಡಿರೋದು ಕಡಲೆ ಬೀಜ ಹಾಕ್ತಿದ್ದೀನಿ ನೋಡಿ. ಇಷ್ಟು ಮುಕ್ಕಾಲು ಸ್ಪೂನ್ ಉಪ್ಪು ಹಾಕಿದ್ದೀನಿ. ಅರ್ಧ ಸ್ಪೂನ್ ಅರಿಶಿನ ಪುಡಿ, ಚಿಲ್ಲಿ ಪುಡಿ 2 ಸ್ಪೂನ್, ನೋಡಿ 3 ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ. ನೋಡಿ ಅರ್ಧ ನಿಂಬೆ ಗಾತ್ರ ಹುಣಸೆಹಣ್ಣು ಹಾಕ್ತಿದ್ದೀನಿ. ನೋಡಿ ಇದೆಲ್ಲ ಒಂದು ಸ್ವಲ್ಪ ತರಿ ಥರನೇ ರುಬ್ಬಬೇಕು. ನೋಡಿ ಈ ಥರ ತರಿ ಥರ ರುಬ್ಬೇಕು. ಸ್ವಲ್ಪ ಜಾಸ್ತಿ ನುಣ್ಣಗೂ ಬೇಡ, ಜಾಸ್ತಿ ದಪ್ಪನೂ ಬೇಡ, ಇಷ್ಟೇ ಅದ ಇರಬೇಕಿದು. ಇವಾಗ ಇದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಮಸಾಲೆ. ನೋಡಿ ಈ ಥರ ತುಂಬಬೇಕು ಮಸಾಲೆ ಇದಕ್ಕೆ. ನೋಡಿ ಈ ಥರ ಒಳಗಡೆ ಮಸಾಲ ತುಂಬಿದ್ದೀನಿ. ಈ ಥರ ತುಂಬಿಟ್ಕೋಬೇಕೆಲ್ಲ. ನೋಡಿ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಕೈದಿದೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕಿದು. 2 ಸೈಡಲ್ಲಿ ಹಿಂಗೆ ಉಲ್ಟಾ ಪುಲ್ಟಾ ಮಾಡಿ ಫ್ರೈ ಮಾಡಬೇಕು. ನೋಡಿ ಇವಾಗ ಬೆಂದಿದೆ, ಎತ್ತುತ್ತಾ ಇದ್ದೀನಿ. ಫ್ರೈ ಆಗಿದೆ ಇದು. ನೋಡಿ ಬೆಂಡಿ ಫ್ರೈ ರೆಡಿ ಆಗಿದೆ, ಮಸಾಲ ಫ್ರೈ. ನೋಡಿ ಬೆಂಡಿ ಫ್ರೈ ರೆಡಿ ಆಗಿದೆ, ಸ್ಟಫ್ ಮಾಡಿರೋದು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.